ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಒಂದು ಕವನ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಉಮರನ ವಸಗೆ ಅಂತಕ್ಕಂತಹ ಒಂದು ಈ ಅನುವಾದ ಕೃತಿ ಅಂತಾನೆ ನಾವು ಕರಿಬಹುದು, ಅಥವಾ ಕನ್ನಡಕ್ಕೆ ಭಾಷಾಂತರವಾಗಿರ್ತಕ್ಕಂತಹ ಕೃತಿ. DVG ಅವರು ಬರೆದಿರ್ತಕ್ಕಂತಹ DVG ಅವರು ಇಲ್ಲಿ ಪರ್ಷಿಯನ್ ಭಾಷೆಯಿಂದ ಇಲ್ಲಿ ಕನ್ನಡಕ್ಕೆ ಭಾಷಾಂತರ ಮಾಡ್ಕೊಂಡಿರ್ತಕ್ಕಂತಹ ಒಂದು ಕವನದ ಬಗ್ಗೆ ಅಥವಾ ಒಂದು ಪದ್ಯ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈಗ 1ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳು ಕೂಡ ತಿಳಿಸಿ ಅಂತ ಹೇಳ್ತಾ, ಯಾಕೆಂದ್ರೆ ಪರೀಕ್ಷೆ ಬರ್ತಾ ಇರೋದ್ರಿಂದ ಈ ನನ್ನ ತರಗತಿಯ ಸದುಪಯೋಗವನ್ನ ನಿಮ್ಮ ಸ್ನೇಹಿತರು ಕೂಡ ಪಡ್ಕೊಳ್ಳಿ ಅಂತ ಒಂದು ಉದ್ದೇಶ ಅಷ್ಟೇನೆ. ಹಾಗಾಗಿ ಈಗ ಮುಂದುವರೆದಂತೆ ಮೊದಲಿಗೆ ಉಮರನ ವಸಗೆ ಅಂತಕ್ಕಂತಹ ಒಂದು ಕೃತಿ ಅಥವಾ ಒಂದು ಕವನ ಭಾಗದಲ್ಲಿ ಯಾವ ರೀತಿ ಆಶಯ ಇರುತ್ತೆ ಅನ್ನೋದನ್ನ ನೋಡೋಣ. ಅಥವಾ ಯಾರು ಬರ್ದಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಉಮರ್ ಅಂತಕ್ಕಂಥವನು ಇಲ್ಲಿ ಪರ್ಷಿಯನ್ ಮಹಾ ತತ್ವಜ್ಞಾನಿ ಅಂತಾನೆ ನಾವು ಕರಿತೀವಿ. ನೋಡಿ, ಉಮರ್ 11ನೇ ಶತಮಾನದ ಇಲ್ಲಿ ಪರ್ಷಿಯನ್ ಕವಿ. ಉಮರ್ ಅಂತಕ್ಕಂತಹ ವ್ಯಕ್ತಿ ಈ ಮಹಾನ್ ಚೇತನ, ಈ ಮಹಾನ್ ತತ್ವಜ್ಞಾನಿ, ಹಾಗೇನೆ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರದ ಕುರಿತು ಆಳವಾಗಿ ತಿಳುವಳಿಕೆ ಉಳ್ಳವನಾಗಿರ್ತಕ್ಕಂಥವನು ಉಮರ್. ಉಮರ್ನ ಗೀತೆಗಳನ್ನ ಇಲ್ಲಿ DV ಗುಂಡಪ್ಪನವರು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ಅಥವಾ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಈಗ ನಾವು DV ಗುಂಡಪ್ಪನವರ ಬಗ್ಗೆ ಅಥವಾ DVG ಅವರ ಬಗ್ಗೆ ಇಲ್ಲಿ 2 ಅಂಕದ ಪ್ರಶ್ನೆಗಳು ನಿಮ್ಗೆ ಕೇಳುವಂತ ಸಾಧ್ಯತೆ ಇರ್ತದೆ. ಯಾಕೆಂದ್ರೆ ಲೇಖಕರ ಬಗ್ಗೆ ಕೇಳ್ತಾರೆ. ಆಗ 1887, ಹಾಗೇನೆ ಸ್ಥಳ ದೇವನಹಳ್ಳಿ. ಇವರ ಕೃತಿ ಇಲ್ಲಿ ಮಂಕುತಿಮ್ಮನ ಕಗ್ಗ, ಹಾಗೇನೆ ನಿವೇದನ, ಅಂತಃಪುರದ ಗೀತೆಗಳು, ಹೀಗೆ ಇನ್ನು ಅನೇಕ ಕೃತಿಗಳನ್ನ ಇವರು ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಹಾಗಾಗಿ ಇಲ್ಲಿ ಪ್ರಮುಖ ಅಂಶಗಳ ಬಗ್ಗೆ ನಾನು ಚರ್ಚೆಯನ್ನ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಈಗ ಉಮರನ ವಸಗೆ ಅನ್ನುವಂತಹ ಈ ಒಂದು ಕವನ ಭಾಗ ಅಥವಾ ಪದ್ಯ ಭಾಗ, ಇದರಲ್ಲಿ ನಿಮ್ಗೆ ಈಗ 6 ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು, 2 ಅಂಕದ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇದೆ. ಹಾಗಾಗಿ ಒಟ್ಟಾರೆಯಾಗಿ ಈ ಒಂದು ಕವನ ಭಾಗ ಅಥವಾ ಪದ್ಯ ಭಾಗ ನಿಮಗೆ ಪರೀಕ್ಷೆಯಲ್ಲಿ 10 ಅಂಕಗಳಿಗೆ ಇಲ್ಲಿ ಉಪಯುಕ್ತವಾಗುತ್ತೆ ನನ್ನ ತರಗತಿ ಅಂತಕ್ಕಂಥದ್ದು. ಯಾಕೆಂದ್ರೆ 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, 6 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, 10 ಅಂಕದ ಅಂದ್ರೆ ಒಟ್ಟಾರೆಯಾಗಿ ಈ ತರಗತಿ ನಿಮ್ಗೆ 10 ಅಂಕದ ಒಂದು 10 ಅಂಕವನ್ನ ನೀಡುವಂತಹ ವಿಚಾರಗಳನ್ನ ನಾನಿವತ್ತು ತಿಳಿಸ್ತೀನಿ. ಯಾಕೆಂದ್ರೆ ಈ ಒಂದು ಪದ್ಯ ಭಾಗದಲ್ಲಿ 10 ಅಂಕಕ್ಕೆ ಕೇಳ್ತಾರೆ. ಒಟ್ಟಾರೆಯಾಗಿ 6, 2 ಈ ತರದ 10 ಅಂಕಕ್ಕೂ ಇಲ್ಲಿ ಕೇಳಬಹುದು ಅಂತಕ್ಕಂಥದ್ದು. ಹಾಗಾದ್ರೆ ಈಗ ನಾವು ಹೇಗೆ ಈ ಒಂದು ಭಾವಾರ್ಥ ಕೇಳಿದ್ರೆ ಹೇಗೆ ಬರೀಬೇಕು, 10 ಅಂಕದ ಪ್ರಶ್ನೆ ಕೇಳಿದಾಗ ಹೇಗೆ ಪ್ರಾರಂಭ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ, ಈಗ ಪದ್ಯವನ್ನ ಒಂದೊಂದು ಸಾಲು ಪದ್ಯವನ್ನ ಹೇಳ್ತಾ ಇರ್ತೀನಿ. ನೇರವಾಗಿ ನಾನು ಸಾರಾಂಶಕ್ಕೆ ಹೋಗ್ತೀನಿ. ನೋಡಿ, DVG ಅವರು ಬರೆದಿರ್ತಕ್ಕಂತಹ ಇಲ್ಲಿ DVG ಅವರು ಬರೆದಿರುವ ಕನ್ನಡಕ್ಕೆ ಅನುವಾದವಾಗಿರುವ ಅಥವಾ ಭಾಷಾಂತರವಾಗಿರ್ತಕ್ಕಂತಹ ಇಲ್ಲಿ ಕವನವಾದ ಉಮರನ ವಸಿಗೆಯಿಂದ ಈ ಪದ್ಯ ಭಾಗವನ್ನ ಆರಿಸಲಾಗಿದೆ ಅಂತ ಬರ್ದು ಇಲ್ಲಿ ನಮಗೆ 1 ಅಂಕಗಳು ಸಿಗುವ ಸಾಧ್ಯತೆಗಳು ಇರ್ತವೆ. ಭಾವಾರ್ಥ ಕೇಳಿದ್ರು ಬರೀರಿ, ಅದು ಹಾಗೆ 10 ಅಂಕದ ಪ್ರಶ್ನೆ ಕೇಳಿದ್ರು ಕೂಡ ಈ ರೀತಿಯಾದಂತಹ ಸಾಲುಗಳನ್ನ ನೀವು ಬರಿಬೇಕಾಗುತ್ತೆ. ಹಾಗೇನೆ ಈ ಕವನದಲ್ಲಿ ಬಹುಮುಖ್ಯವಾಗಿ ಯಾವ ವಿಚಾರವನ್ನ ನಾವು ಚರ್ಚೆ ಮಾಡ್ತೀವಿ ಅನ್ನೋದನ್ನ ನೋಡೋದಾದ್ರೆ, ಕವನದಲ್ಲಿ ಕವಿ ಸ್ವರ್ಗ ಮತ್ತು ನರಕಗಳ ಒಂದು ಕಲ್ಪನೆಯನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡಿ, ಮನುಷ್ಯನ ಜೀವನದಲ್ಲಿ ನಾವು ಸ್ವರ್ಗ, ನರಕ ಅನ್ನುವಂತಹ ಒಂದು ಕಲ್ಪನೆಗಳನ್ನ ಇಟ್ಕೊಂಡು ಬದುಕ್ತಾ ಇದೀವಿ. ಒಳ್ಳೇದ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಟ್ಟದ್ದನ್ನ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತಕ್ಕಂತಹ ಈ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ತನ್ನೊಳಗಡೆನೆ ತನ್ನ ಬದುಕಿನಲ್ಲಿ ಸ್ವರ್ಗ ನರಕಗಳ ಒಂದು ಕಲ್ಪನೆಯನ್ನ ಇಟ್ಕೊಂಡಿದ್ದಾನೆ. ಆ ಕಲ್ಪನೆ ಯಾವುದು ಸತ್ಯ, ಯಾವುದು ಇಲ್ಲಿ ಸುಳ್ಳು ಅನ್ನುವಂತಹ ವಿಚಾರದ ಬಗ್ಗೆ DVG ಅವರು ತುಂಬಾ ಅದ್ಭುತವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ.
ನೋಡಿ ಈ ಸ್ವರ್ಗ ನರಕದ ಕಲ್ಪನೆಯನ್ನು ವಿವೇಚಿಸಿದ ಮನುಷ್ಯ ಮಾನವ ಜೀವನದ ಇಲ್ಲಿ ಒಳತತ್ವಗಳನ್ನ ತಿಳಿಸುತ್ತಾ ಮನುಷ್ಯನ ಜೀವನ ಶಾಶ್ವತವಲ್ಲ ಅಥವಾ ಸ್ಥಿರವಲ್ಲ ಎಂಬ ಅರ್ಥವನ್ನ ಪರಿಪೂರ್ಣವಾಗಿ ಅಥವಾ ಇಲ್ಲಿ ಎಲ್ಲೋ ಒಂದ್ ಕಡೆ ಅರ್ಥವತ್ತಾಗಿ ಡಿ.ವಿ.ಜಿ ಅವರು ಇಲ್ಲಿ ಉಮರನ ವಸಿಗೆ ಅನ್ನುವಂತ ಈ ಪದ್ಯ ಭಾಗ ಅಥವಾ ಈ ಕವನ ಭಾಗದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಮನುಷ್ಯನ ಬದುಕು ಶಾಶ್ವತವಲ್ಲ, ಸ್ಥಿರವಲ್ಲ ಅಂತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಬದುಕಿದೆಯಲ್ಲ ಅಥವಾ ಜೀವನ ಇದೆಯಲ್ಲ, ಇದು ನಶ್ವರ ಅಂತಕ್ಕಂಥದ್ದು. ಆ ಬದುಕಿನ ನಡುವೆ ನಾವು ಬದುಕ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ಬದುಕನ್ನ ಅಥವಾ ಜೀವನವನ್ನ ಜೀವಿಸ್ತಾ ಇರ್ತೀವಲ್ಲ, ಆ ಸಂದರ್ಭದಲ್ಲಿ ನಮಗೆ ಏನಪ್ಪಾ ಅಂದ್ರೆ ಈ ನರಕ ಅಥವಾ ಈ ಸ್ವರ್ಗಗಳ ಒಂದು ಕಲ್ಪನೆ ಅಲ್ಲಿ ಮನುಷ್ಯ ಬದುಕ್ತಾ ಇರ್ತಾನೆ. ಅದಕ್ಕೆ ಬದುಕು ಇಲ್ಲಿ ಶಾಶ್ವತವಲ್ಲ ಅನ್ನುವಂತಹದನ್ನ ಇಲ್ಲಿ ಕವಿ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಹಾಗೇನೆ ಈ ಪದ್ಯದ ಸಾರಾಂಶವನ್ನ ಒಂದು ಸಾಲು ಪದ್ಯವನ್ನ ಹೇಳ್ತಾ ನೋಡಿ. ಮೊದಲನೇ ಪದ್ಯದಲ್ಲಿ ನೀವು ಪಠ್ಯ ಪುಸ್ತಕದಲ್ಲಿ ಗಮನಿಸಿದ್ರೆ ಪದ್ಯ 1 ಪದ್ಯ 2 ಅಂತ ಕೊಟ್ಟಿರ್ತಾರೆ. ಮೊದಲನೇ ಪದ್ಯದಲ್ಲಿ ನಾವು ನೋಡ್ತೀವಿ ನೋಡಿ, ಇಷ್ಟ ಪೂರ್ತಿಯನ್ನರಿತ ಮೊಗದೆಸೆಗ ಇಲ್ಲಿ ಕಮದ ನಾಕ ಕಷ್ಟವೆಂದಳುವವನ ನೆರಳಲವೇ ನರಕ ಅಂತಕ್ಕಂತಹ ಒಂದು ಸಾಲು ಈ ರೀತಿ ಪ್ರಾರಂಭ ಆಗ್ತದೆ. ಅಲ್ಲಿ ಕವಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಮನುಷ್ಯ ತನ್ನ ಇಷ್ಟಗಳನ್ನ ಅರ್ಥ ಮಾಡಿಕೊಂಡು ಬದುಕಿದರೆ ಆತನ ಮುಖವು ನಗುತ್ತಿರುತ್ತದೆ. ನೋಡಿ, ಅವನು ಇಷ್ಟಗಳನ್ನ ಅರ್ಥ ಮಾಡ್ಕೊಂಡು ಬದುಕ್ತಾರೆ, ಬದುಕಿಷ್ಟೇಪ್ಪ ಅನ್ನೋ ರೀತಿಯಲ್ಲಿ ಅವನು ಬದುಕನ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಅವನ ಮುಖ ಯಾವಾಗ್ಲೂ ಕೂಡ ಮಂದಹಾಸದ ನಗುವನ್ನ ಬೀರ್ತಾ ಇರುತ್ತೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಅವನ ಬದುಕು ಸ್ವರ್ಗವನ್ನ ಕಾಣುತ್ತದೆ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇದ್ರೆ ಇಲ್ಲ ಒಂದ್ ಕಡೆ ಇಲ್ಲಿ ನಗುವುದೇ ಸ್ವರ್ಗ, ಅಳುವುದೇ ನರಕ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಹಾಗಾದ್ರೆ ಯಾವುದೇ ವ್ಯಕ್ತಿ ಪ್ರತಿ ವಿಷಯವನ್ನ ಕಷ್ಟವೆಂದು ಅನ್ಕೊಂಡ್ರೆ, ಯಾವ್ದಾದ್ರೂ ವ್ಯಕ್ತಿ ಪ್ರತಿ ವಿಷಯವನ್ನು ಕೂಡ ಅವನು ಕಷ್ಟ ಅಂತ ಅನ್ಕೊಂಡ್ರೆ ಆತನ ನೆರಳು ಕೂಡ ಅವನನ್ನ ಮಾತ್ರವಲ್ಲ, ಆತನ ನೆರಳು ಕೂಡ ಎಲ್ಲ ಒಂದ್ ಕಡೆ ನರಕವನ್ನ ಅನುಭವಿಸ್ತಾ ಇರ್ತದೆ ಅಂತಕ್ಕಂಥದ್ದು. ಮನುಷ್ಯ ತನ್ನನ್ನ ಪ್ರತಿ ಒಂದು ವಿಷಯದಲ್ಲೂ ಕೂಡ ಅವನ ಕಷ್ಟ ಅಂತ ಅನ್ಕೊಂಡ್ರೆ ಅವನ ನೆರಳು ಕೂಡ ಅವನಂತೆಯೇ ಕಷ್ಟವನ್ನ ಅನುಭವಿಸ್ತಾ ಇರುತ್ತದೆ ಅಥವಾ ನರಕವನ್ನ ಅನುಭವಿಸ್ತಾ ಇರ್ತದೆ ಅಂತಕ್ಕಂಥದ್ದು. ಇಲ್ಲಿ ಎಂದು ಕವಿ ಇಲ್ಲಿ ಏನು ಮಾಡ್ತಾರೆ, ಸ್ವರ್ಗ ಮತ್ತು ನರಕಗಳ ಬಗ್ಗೆ ಪ್ರಸ್ತಾಪಿಸ್ತಾ ಇದ್ದಾರೆ. ಹಾಗಾದ್ರೆ ನಗುವುದೇ ಸ್ವರ್ಗ, ಅಳುವುದೇ ನರಕ ಅನ್ನುವಂತಹ ಒಂದು ಪರಿಕಲ್ಪನೆಯ ನಾವಿಲ್ಲಿ ಗಮನಿಸ್ಬೋದು ಅಂತಕ್ಕಂಥದ್ದು. ಹಾಗಾದ್ರೆ ಇನ್ನೊಂದ್ ಕಡೆ ಈ ಜಗತ್ತಿನಲ್ಲಿ ನಾವು ಹೇಗೆ ಬದುಕನ್ನ ಬದುಕ್ಬೇಕು ಅನ್ನೋದ್ರ ಬಗ್ಗೆ ನೋಡಿ, ಸ್ವರ್ಗ ನರಕಗಳ ಬಗ್ಗೆ, ಅವನ ಇಷ್ಟ ಕಷ್ಟಗಳ ಬಗ್ಗೆ, ನಾವು ಮನುಷ್ಯನ ಇಷ್ಟ ಕಷ್ಟಗಳ ಬಗ್ಗೆ, ಬದುಕಿನಲ್ಲಿ ಬರ್ತಾ ಇರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ನಾವು ಮೊದಲನೇ ಪದ್ಯದಲ್ಲಿ ತಿಳ್ಕೊಂಡು, ಹಾಗೇನೆ ಮುಂದುವರೆದಂತೆ ಈ ಜಗದಿ ನಾನಿಹುದೇತಕ್ಕೆ ಅಥವಾ ನಾನಿಹುದೇತಕೋ ತಿಳಿಯದಿಹೇ, ಎಲ್ಲಿಂದ ಬಂದೆ ಎಲ್ಲಿಗೆ ಪೋಪೆನೆವು, ಇಲ್ಲಿ ಎಲ್ಲಿಂದ ಬಂದೆ ಎಲ್ಲಿಗೆ ಪೋಪೆನೆನುತ್ತಾ ಅನ್ನುವಂತಹ ಒಂದು ಸಾಲು ಎರಡನೇ ಪದ್ಯದಲ್ಲಿ ಇದೆ. ಇಲ್ಲಿ ನಾವು ಯಾವ ವಿಚಾರವನ್ನ ಗಮನಿಸ್ತಾ ಇದೀವಿ ಅಂದ್ರೆ, ನೋಡ್ರಪ್ಪ, ಈ ಪ್ರಪಂಚಕ್ಕೆ ನಾವ್ ಹೇಗ್ ಬಂದೋ ಅಥವಾ ಎಲ್ಲಿಗೆ ಬದುಕನ್ನ ನಾವು ಎಲ್ಲಿ ಕಟ್ಕೊಳ್ತೀವಿ, ಹೇಗ್ ಹೋಗ್ತೀವಿ, ಏನ್ ಆಗ್ತೀವಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಇದೀವಿ. ನೋಡಿ, ಪ್ರಪಂಚದಲ್ಲಿ ನಾನು ಇರುವ ಕಾರಣ ಗೊತ್ತಿಲ್ಲ, ಯಾಕೆ ಇಲ್ಲಿಗೆ ಬಂದೆ ಅನ್ನೋದು ಗೊತ್ತಿಲ್ಲ. ಹಾಗೇನೆ ಸರಿಯಾಗಿ ಹೇಳುವವರಿಲ್ಲ, ನೀನ್ ಯಾರು, ಏಕೆ ಇಲ್ಲಿಗೆ ಬಂದಿದ್ಯಾ ಅಂತಕ್ಕಂತಹ ಅದ್ರ ಬಗ್ಗೆ ವಿವರಣೆಯನ್ನ ನೀಡುವಂತವರಿಲ್ಲ. ಸುಮ್ಮನೆ ನಮಗೆ ತೋಚಿದಂತೆ ಮಾತನಾಡುತ್ತಿದ್ದೇವೆ. ಇಲ್ಲಿ ನಾವೇ ರಾಜ, ನಾನೇ ಮಂತ್ರಿ ಅನ್ನೋ ರೀತಿಯಲ್ಲಿ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ರೆ ಇಲ್ಲಿ ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಹಾಗೇನೆ ಮಳೆಯ ರೀತಿ ಬಂದಿದ್ದೇವೆ. ನೋಡಿ, ಹೇಗೆ ಆಕಾಶದಿಂದ ಮಳೆ ಸುರಿಯುತ್ತದೆಯೋ ಹಾಗೆ ನಾವು ಬಂದಿದ್ದೇವೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೀತಾ ಇದ್ದೀವಿ. ಹಾಗೇನೆ ಹಬೆಯಂತೆ ನೋಡಿ, ಹಾವಿಯಂತೆ ಬೇಸಿಗೆಯ ಸಂದರ್ಭದಲ್ಲಿ ಹೇಗೆ ನದಿಯ ನೀರು ಸಮುದ್ರದ ನೀರು ಹಾವಿಯಾಗುತ್ತೋ ಆ ರೀತಿ ಮತ್ತೆ ಈ ಜಗತ್ತಿನಿಂದ ನಾವು ಹೊರಟು ಹೋಗುತ್ತೇವೆ. ಇಲ್ಲಿ
ಕವಿ ಬದುಕು ಮತ್ತು ಸಾವಿನ ನಡುವೆ ಇರ್ತಕ್ಕಂತಹ ವಿಚಾರಗಳನ್ನ ದುಃಖ ಅಥವಾ ಕಷ್ಟ ಸುಖಗಳ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಹೋಗ್ತಾ ಇದ್ದಾನೆ. ನೋಡಿ, ಸಾವಿನ ನಡುವೆ ಎಷ್ಟೆಲ್ಲ ತಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ಮನುಷ್ಯ ಹೆಣಗಾಡ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ನೋಡಿ, ಸ್ವರ್ಗ ನರಕಗಳ ಬಗ್ಗೆ ಆಯ್ತು, ಹಾಗೇನೆ ಬದುಕು ಸಾವಿನ ನಡುವೆ ಏನೆಲ್ಲ ಇಲ್ಲಿ ನಾವು ಮಾತನಾಡ್ಕೊಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ನಾವು ಈ 2ನೇ ಪದ್ಯದಲ್ಲಿ ಚರ್ಚೆ ಮಾಡ್ದೋ. ಹಾಗೇನೆ ನಾವು 3ನೇ ಪದ್ಯ ಭಾಗಕ್ಕೆ ಹೋಗ್ತಾ 3ನೇ ಪದ್ಯವನ್ನ ನಾವು ನೋಡೋದಾದ್ರೆ, ಇಲ್ಲಿ ಕೂಡ ಡಿ.ವಿ.ಜಿ ಅವರು ಎಷ್ಟರ ಮಟ್ಟಿಗೆ ಹೇಳ್ತಾ ಇದಾರಪ್ಪ ಅಂದ್ರೆ, ಮನುಷ್ಯನ ಜೀವನ ಇದೆಯಲ್ಲ, ಅದು ಒಂದ್ ರೀತಿ ವಿಧಿಯಾಟ ಅಂತಕ್ಕಂಥದ್ದು. ಇಲ್ಲಿ ಹೇಗೆ, ಯಾಕೆ ನಾವೆಲ್ಲ ಹೇಳ್ತಾ ಇರ್ತೀವಿ ನೋಡಪ್ಪ, ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಅಂತ ಅಲ್ವಾ. ಬದುಕು ಅಂತಕ್ಕಂಥದ್ದು ಒಂದು ಜಟಕಾ ಬಂಡಿ ಇದ್ದಾಗೆ, ಇದನ್ನ ನಡೆಸ್ತಕ್ಕಂತಹ ಸಾಹೇಬ ಯಾರಿದ್ದಾನೆ, ವಿಧಿ ಅಂತ ಮಂಕುತಿಮ್ಮನ ಖಡ್ಗದಲ್ಲಿ ಇಲ್ಲಿ ಇಲ್ಲ ಒಂದ್ ಮಂಕುತಿಮ್ಮನ ಕಗ್ಗ ಆ ಒಂದು ಕೃತಿಯಲ್ಲಿ ಕವಿ ಹೇಳ್ತಾ ಹೋಗ್ತಾರೆ, ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಅಂತಕ್ಕಂಥ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾ ಇದಾರೆ, ವಿಧಿಯನ್ನ ಕೇಳದೆಯೇ ಎತ್ತನಿಂದಲೋ, ನೋಡಿ 3ನೇ ಪದ್ಯ, ವಿಧಿಯನ್ನ ಕೇಳದೆಯೇ ಎತ್ತನಿಂದಲೋ ವರಿಸಿ ತನ್ನ ಇಲ್ಲಿ ಕೇಳದೆತ್ತಲಿಗೋ ಕಳಿಪುದೆ. ನೋಡಿ, ಈ ವಿಧಿ ಅಂದ್ರೆ ವಿಧಿ, ಈ ವಿಧಿ ಇದೆಯಲ್ಲ, ವಿಧಿ ಇಡೀ ಈ ಭೂಲೋಕಕ್ಕೆ ನಮ್ಮನ್ನ, ಇಡೀ ಈ ಭೂಮಂಡಲಕ್ಕೆ ಎಲ್ಲಿಂದಲೂ ನಮ್ಮನ್ನ ತಂದು ಬಿಟ್ಟಿದ್ದಾನೆ. ನೋಡಿ, ವಿಧಿ ನಮ್ಮನ್ನ ಕೇಳದೆಯೇ ಎಲ್ಲಿಂದಲೂ ನಮ್ಮನ್ನ ಈ ಭೂಮಿಯ ಮೇಲೆ ಕರೆಸಿದ್ದಾನೆ, ಅಥವಾ ಈ ಭೂಮಿಗೆ ತಂದು ಬಿಟ್ಟಿದ್ದಾನೆ ಬದುಕಿ ಅಂತ ಹೇಳಿ. ಮತ್ತೆ ನಮ್ಮನ್ನ ಕೇಳದೆಯೇ ಮತ್ತೆಲ್ಲಿಗೋ ಕಳಿಸುತ್ತಾನೆ. ನೋಡಿ, ಅದಕ್ಕೆ ವಿಧಿ ಅಂತಕ್ಕಂಥದ್ದು, ವಿಧಿನೇ ಬದುಕಿನ ಸಾಹೇಬ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಎಲ್ಲಿಂದನೋ ಬಂದಿದ್ದೀವಿ, ಮತ್ತೆ ಎಲ್ಲಿಗೋ ತಲುಪಿಸುತ್ತಾನೆ ವಿಧಿ ಎನ್ನುವ ಮಹಾನುಭಾವ ಅನ್ನೋದನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಹಾಗೇನೆ ಸರಿ, ಒಂದು ಬಟ್ಟಲನ್ನ ತಂದು ಅದರೊಳಗೆ ಮತ್ತೊಂದು ಈ ಕೆಟ್ಟತನ ಎಂಬ ನೆನಪಿನ ಬಟ್ಟಲನ್ನ ಮುಳುಗಿಸುತ್ತಾನೆ. ಯಾಕೆಂದ್ರೆ ಮನುಷ್ಯನಲ್ಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ಅದಕ್ಕೆ ನಾವು ಒಳ್ಳೇದ್ ಮಾಡ್ತೀವ, ಕೆಟ್ಟದ್ ಮಾಡ್ತೀವ ಅಂತಕ್ಕಂಥದ್ದೆಲ್ಲವನ್ನು ಕೂಡ ವಿಧಿ ಇಲ್ಲಿ ಗಮನಿಸ್ತಾ ಇರ್ತಾನೆ, ವಿಧಿ ಸಾಹೇಬ ಎಂದು. ಮನುಷ್ಯನ ಜೀವನದಲ್ಲಿ ವಿಧಿಯ ಆಟ ಇಲ್ಲಿ ತಿಳಿಯಬಹುದು. ವಿಧಿಯ ಒಂದು ಮಹತ್ವ ಇದೆಯಲ್ಲ, ಅದನ್ನ ಈ ಒಂದು ಪದ್ಯ ಭಾಗದಲ್ಲಿ ತಿಳಿಬಹುದು. ಯಾಕೆಂದ್ರೆ ಎಲ್ಲಿಂದನೋ ಬಂದಿದೀವಿ, ಇನ್ನೆಲ್ಗೋ ಹೋಗ್ತಾ ಇದೀವಿ ಅಲ್ವಾ. ಇದ್ರ ಬಗ್ಗೆ ಇದೆಲ್ಲಕ್ಕೂ ಕಾರಣ ಯಾರು, ವಿಧಿ ಅಂತಕ್ಕಂಥ. ಬದುಕನ್ನ ನಡೆಸ್ತಕ್ಕಂಥದ್ದು ವಿಧಿ ಅಂತಕ್ಕಂಥ. ವಿಧಿ ಅದರ ಸಾಹೇಬ, ವಿಧಿ ಎಲ್ಲೋ ಒಂದ್ ಕಡೆ ಇಡೀ ನಮ್ಮ ಬದುಕನ್ನು ನಡೆಸ್ತಾ ಇದ್ದಾನೆ. ಅದಕ್ಕೆ ವಿಧಿ, ಬದುಕಿನಲ್ಲಿ ವಿಧಿಯ ಮಹತ್ವವನ್ನ ಈ ಒಂದು ಪದ್ಯದಲ್ಲಿ ನೋಡ್ತಾ ಇದೀವಿ. ಆನಂತರ 4ನೇ ಪದ್ಯಕ್ಕೆ ಹೋದ್ರೆ, ಪಿಂದೆಸೆಯ ಬಾಗಿಲಿನ ಬೀಗಕ್ಕೆ ಕೈಯಿಲ್ಲ, ಮುಂದೆಸೆಯ ತಲೆ ಎತ್ತಿ ನೋಡಲಳವಲ್ಲ, ಇಲ್ಲಿ ನೋಡಲಳವಲ್ಲ ಅಂತಕ್ಕಂತಹ, ಅಥವಾ ನೋಡಲಳವಲ್ಲಿ ಅಂತಕ್ಕಂಥದ್ದು. ನೋಡಿ, ಪಿಂದೆಸೆ ಅಂದ್ರೆ ಹಿಂದೆ. ನೋಡಿ, ಬದುಕೆಂಬ ಇಲ್ಲಿ ಬದುಕಿನಲ್ಲಿ ನಾವೇನ್ ಮಾಡ್ತಾ ಇರ್ತೀವಪ್ಪ ಅಂತಂದ್ರೆ, ಬದುಕೆಂಬ ಹಿಂದಿನ ಬಾಗಿಲಿನ ಬೀಗಕ್ಕೆ ಕೈ ಇಲ್ಲ ಅಂತಕ್ಕಂಥದ್ದು. ಯಾಕೆಂದ್ರೆ ಅವನು ಸಾವಿನಲ್ಲಿ ಸಾವನ್ನ ಅಪ್ತಾ ಇದ್ದಾನೆ, ಅಥವಾ ಅವನ ಸಾವಿಗೆ ಶರಣಾಗ್ತಾ ಇದ್ದಾನೆ, ಅಥವಾ ಇಡೀ ಬದುಕಿನ ಕೊನೆಯ ಕ್ಷಣಗಳನ್ನ ಮುಗಿಸ್ತಾ ಇದ್ದಾನೆ ಅಂದಾಗ ಅದಕ್ಕೆ ಯಾವುದೇ ರೀತಿಯಾದಂತಹ ಬೀಗದ ಕೈ ಇಲ್ಲ. ಸಾವಿಗೆ ಬೀಗದ ಕೈ ಇಲ್ಲ ಅಂದ್ರೆ ಮನುಷ್ಯನ ಜೀವನ ಸ್ಥಿರವಲ್ಲ, ಶಾಶ್ವತವಲ್ಲ, ಅದು ನಶ್ವರ ಅನ್ನುವಂಥದ್ದು. ಸಾವನ್ನ ಬೀಗ ಹಾಕಿ ತಡೆಯಲು ಸಾಧ್ಯವಿಲ್ಲ ಅಂತಕ್ಕಂಥದ್ನ ಇಲ್ಲಿ ಡಿ.ವಿ.ಜಿ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗೇನೆ ಎಲ್ಲರಿಗೂ ಇಂದಿನ ಬಾಗಿಲಿಂದಲೇ ಹೋಗಲೇಬೇಕೆಂದು, ಹಾಗೆಯೇ ಮತ್ತೆ ಬಂದ ದಾರಿಯನ್ನ ತಲೆ ಎತ್ತಿ ನೋಡುವುದು ಸರಿಯಲ್ಲ. ನೋಡಿ, ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಮನುಷ್ಯ ಹುಟ್ಟಿದ ಮೇಲೆ ಸಾವನ್ನ ಅವನು ಎಲ್ಲೋ ಒಂದ್ ಕಡೆ ಪಡೆಯಲೇಬೇಕು ಅಂತಕ್ಕಂಥದ್ದು. ಹಾಗಾಗಿ ಈ ಹುಟ್ಟು ಎಲ್ಲೋ ಒಂದ್ ಕಡೆ ಅವನಿಗೆ ಇಡೀ ಬದುಕನ್ನ ನಡೆಸೋದಕ್ಕೆ ಸಾಧ್ಯವಾದ್ರೆ, ಇಲ್ಲಿ ಸಾವು ಎಲ್ಲೋ ಒಂದ್ ಕಡೆ ಬದುಕಿನ ನಶ್ವರತೆಯನ್ನ ಹೇಳ್ತಾ ಇರುತ್ತೆ ಅಂತಕ್ಕಂಥದ್ದು.
ಹುಟ್ಟಿದ ಮೇಲೆ ಸಾಯಲೇಬೇಕು. ಈ ಹುಟ್ಟು ಸಾವಿನ 2 ದಿನ ಬದುಕಿನ ನಡುವೆ ನಾವು ನೀವು ಎಂಬ ಬರೀ ಮಾತನಾಡುತ್ತೇವೆ. ನಾವು ನೀವು ನೀನ್ ಸರಿ ಅವ್ರು ಸರಿ ಹಾಗೆ ಹೀಗೆ ಅಂತ ಮಾತನಾಡ್ತೇವೆ. ಆದ್ರೆ ತದನಂತರ ನೀವು ಇಲ್ಲ, ನಾವು ಇಲ್ಲ. ನೋಡಿ, ಬದುಕಿನಲ್ಲಿ ಆ ಬದುಕು ಮತ್ತೆ ಸಾವಿನ ನಡುವೆ ಅನೇಕ ವಿಚಾರಗಳನ್ನ, ಕೆಟ್ಟ ವಿಚಾರಗಳನ್ನಾಗಿರ್ಬೋದು, ಒಳ್ಳೆ ವಿಚಾರಗಳನ್ನಾಗಿರ್ಬೋದು, ಎಲ್ಲವನ್ನ ಮಾತಾಡ್ತೀವಿ. ಆದ್ರೆ ಕೊನೆಗೆ ಇಲ್ಲಿ ಶ್ರೀಮಂತನೂ ಇಲ್ಲ, ಬಡವನೂ ಇಲ್ಲ. ಎಲ್ಲರಿಗೂ ಕೂಡ ಸಾವು ಅಂತಕ್ಕಂಥದ್ದೇ ಇಲ್ಲಿ ಶಾಶ್ವತ ಪರಿಹಾರ ಆಗ್ಬಿಡುತ್ತೆ. ಹಾಗಾಗಿ ಅವನಿಗೆ ಎಲ್ಲರೂ ಇಲ್ಲಿ ನೀನು ಇಲ್ಲ, ಯಾರೂ ಇಲ್ಲ ಅಂತಕ್ಕಂಥದ್ದು. ಆದರೆ ಎಲ್ಲರೂ ಮಣ್ಣಲ್ಲಿ ಮಣ್ಣಾಗಬೇಕು, ಯಾವುದೂ ಇಲ್ಲಿ ಶಾಶ್ವತವಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅಥವಾ ಬದುಕಿನ ಪರಮಾವಧಿ, ಯಾಕೆಂದ್ರೆ ಒಳ್ಳೆತನ ಕೆಟ್ಟತನ ಎಲ್ಲವನ್ನ ತುಂಬಿಕೊಂಡಿರ್ತಕ್ಕಂತಹ ವಿಷ ಜಂತು ಮನುಷ್ಯ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಇಲ್ಲಿ ಬದುಕಿನಲ್ಲಿ ನಾವು ಒಳ್ಳೆಯ ಸಾರ್ಥಕತೆಯನ್ನ ಬದುಕಬೇಕು, ಸಾರ್ಥಕತೆಯ ಬದುಕನ್ನ ಬದುಕಬೇಕು ಅಂತಕ್ಕಂಥದ್ದನ್ನ ಡಿ.ವಿ.ಜಿ ಅವರಲ್ಲಿ ಹೇಳ್ತದೆ. ಯಾಕೆಂದ್ರೆ ಎಲ್ಲರೂ ಮಣ್ಣಲ್ಲಿ ಮಣ್ಣಾಗಬೇಕು, ಮನುಷ್ಯ ಜೀವನ ಸ್ಥಿರವಲ್ಲ ಎಂಬುದು ಇಲ್ಲಿ ಕವಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ನಾವು ಉಮರನ ಹೊಸಿಗೆ ಅಂತಕ್ಕಂತಹ ಈ ಒಂದು ಕವನ ಭಾಗ ಅಥವಾ ಪದ್ಯ ಭಾಗದಲ್ಲಿ ಇಲ್ಲಿ ಕವಿ ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಇಲ್ಲಿ ಸ್ವರ್ಗ ನರಕಗಳ ಕಲ್ಪನೆಯನ್ನ ತಿಳಿಸ್ತಾ, ತದನಂತರದಲ್ಲಿ ಮಾನವ ಜೀವನದ ಒಳತತ್ವಗಳನ್ನ ತಿಳಿಸ್ತಾ, ಹಾಗೆಯೇ ಮನುಷ್ಯನ ಜೀವನ ಸ್ಥಿರವಲ್ಲ ಎಂದು ಅರ್ಥವತ್ತಾಗಿ ತಿಳಿಸಿದ್ದಾರೆ. ಇದೆಷ್ಟು ಈ ಒಂದು ಕವನ ಭಾಗದ ಒಂದು ಸಾರಾಂಶ ಅಂತಕ್ಕಂಥದ್ದು. ಹಾಗಾಗಿ ಇನ್ನೂ ನನ್ನ ಈ ತರಗತಿಯನ್ನ ಇಷ್ಟು ಕೇಳು ಸದುಪಯೋಗ ಪಡ್ಕೊಂಡು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ನಿಮ್ಮ ವೈಯಕ್ತಿಕಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅಥವಾ ವೈಯಕ್ತಿಕ ವಿಚಾರ. ಯಾಕೆಂದ್ರೆ ನಾವ್ ಯಾರಿಂದನಾರು ಉಪಕಾರವನ್ನ ಪಡ್ಕೊಂಡ್ರೆ ಅವರಿಗೆ ಪ್ರತ್ಯುಪಕಾರವನ್ನ ಮಾಡೋದು ನಿಜವಾದಂತಹ ಮಾನವೀಯ ಧರ್ಮ ಅಂತಕ್ಕಂಥದ್ದನ್ನ ಮರಿಬಾರ್ದು. ಹಾಗಾಗಿ ತರಗತಿಯಿಂದ ಉಪಯೋಗ ಪಡ್ಕೊಂಡಿರ್ತೀರಾ, ಆದ್ರೆ ಅದೇ ರೀತಿ ಆ ತರಗತಿಗೂ ಕೂಡ ನೀವು ಉಪಕಾರವನ್ನ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮತ್ತೊಂದು ವಿಚಾರದ ಬಗ್ಗೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಶುಭವಾಗ್ಲಿ.